ನನ್ನ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಇಂದಿನ ನನ್ನ ಕಾನ್ಸೆಪ್ಟ್ ಬಂದುಬಿಟ್ಟು ಮ್ಯಾಂಗ್ಳೂರ್ ಮಲ್ಲಿಗೆ ಬಗ್ಗೆ ಒಬ್ಬರು ವಿಡಿಯೋ ಮಾಡಿ ಅಂತ ಹೇಳಿದರು, ಹಾಗಾಗಿ ನಾನು ಮಾಡ್ತಾ ಇದ್ದೇನೆ. ಇನ್ನೊಬ್ಬರು ಹೇಳಿದರು ಆನ್ಲೈನಲ್ಲಿ ಎಲ್ಲಿ ಸಿಗ್ತದೆ ಅಂತ. ದಯವಿಟ್ಟು ಆನ್ಲೈನಲ್ಲಿ ತಗೊಳ್ಬೇಡಿ, ತಗೊಳ್ಳೋದಾದರೆ ನರ್ಸರಿಯಲ್ಲಿ ಹೋಗಿ ತಗೊಳ್ಳಿ. ಆಮೇಲೆ ಎಲ್ಲಾದರೂ ಲೋಕಲ್ ಇದ್ದರೆ ನೀವು ಹೋಗಿ ನೋಡಿ ತಗೊಳ್ಳಿ. ಯಾಕಂತ ಹೇಳಿದರೆ ನಾವು ಹೇಗೋ ತಗೊಂಡ್ರೆ ಅದು ಒಳ್ಳೇದು ಬರೋದಿಲ್ಲ. ಮಲ್ಲಿಗೆ ಗಿಡ ಅಲ್ಲಿ ಹೋಗಿ ನೋಡಿಯೇ ತಗೊಳ್ಬೇಕು. ಹಾಗಾಗಿ ನಾನು ಅದನ್ನು ಸಜೆಸ್ಟ್ ಮಾಡ್ತೇನೆ ನಿಮಗೆ. ಮತ್ತು ಇನ್ನೊಬ್ಬರು ಕೇಳಿದರು ಮಲ್ಲಿಗೆ ಗಿಡ ಕೊಡಲಿಕ್ಕೆ ಉಂಟಾ ಅಂಥೇಳಿ. ಇವಾಗ ಸದ್ಯಕ್ಕೆ ಇಲ್ಲ, 1-2 ತಿಂಗಳ ನಂತರ ಸಿಗ್ಬೋದು. ನಾನು 1 ತಿಂಗಳ ನಂತರ ನಿಮಗೆ ವಿಡಿಯೋ ಮಾಡಿ ಹಾಕ್ತೇನೆ ಇದ್ದರೆ, ನಾನು ಕೊಡೋದಾದರೆ. ಹಾಗಾಗಿ ನಾನು ನಿಮಗೆ ತಿಳಿಸ್ಬೇಕಿತ್ತು, ತಿಳಿಸಿದೆ. ನನ್ನ ಮಲ್ಲಿಗೆ ಗಿಡದಲ್ಲಿ ಒಂದು 50% ಶಂಕರಪುರ ಮಲ್ಲಿಗೆ ಇದೆ, 50% ಇದ್ರ ಗಿಡ ಇದೆ. ಯಾವುದು ಮ್ಯಾಂಗ್ಳೂರ್ ಮಲ್ಲಿಗೆ ಇದೆ. ನನಗೆ ಮ್ಯಾಂಗ್ಳೂರ್ ಮಲ್ಲಿಗೆ ತುಂಬ ಒಳ್ಳೆ ರಿಸಲ್ಟ್ ಸಿಕ್ಕಿದೆ, ತುಂಬ ಹೂ ಕೂಡ ಸಿಕ್ಕಿದೆ. ಶಂಕರಪುರ ಮಲ್ಲಿಗೆ ಅಂತ ತುಂಬ ಲಾಸ್ ಆಗ್ತಾ ಉಂಟು. ಹೂ ಬರ್ತದೆ, ಎಲ್ಲ ಹಾಳಾಗ್ತದೆ, ಬೇಜಾರಾಗ್ತದೆ. ಹೂ ನಾನು ನಿಮಗೆ ಆಲ್ರೆಡಿ ತೋರಿಸಿದ್ದೇನೆ, ನಿನ್ನೆ ಚಿಕ್ಕ ಹೂ ಬರ್ತದೆ. ಹಾಗೆ ಅದಕ್ಕೆ ರೋಗ ಬಂತು ಅಂತ ಹೇಳಿದರೆ ಎಲ್ಲ ಮೊಗ್ಗುಗಳಿಗೂ ತಾಗಿಬಿಡ್ತದೆ. ಇದಕ್ಕಾದರೆ ಹಾಗೆ ಇಲ್ಲ, ಏನಂತ ಗೊತ್ತಿಲ್ಲ. ಮ್ಯಾಂಗ್ಳೂರ್ ಮಲ್ಲಿಗೆಯನ್ನು ನಾವು ಕಾಪಾಡ್ಕೊಳ್ಬೋದು, ಅದನ್ನು ಕಾಪಾಡ್ಕೊಳ್ಳೋದು ತುಂಬ ಕಷ್ಟ ಆಗ್ತದೆ. ಇನ್ನೊಂದು ವಿಶೇಷತೆ ಏನಂತ ಹೇಳಿದರೆ, ಇದು ಮೊಗ್ಗೆ ತೆಗೆದ ನಂತರ, ಚೆಂಡೆ ಕಟ್ ಮಾಡಿದ ನಂತರ ಚಿಗುರು ಬರುವಂಥದ್ದು. ಅದು ಮೊಗ್ಗೆ ಇರುವಾಗಲೇ ಕವಲೊಡೆದು ಬರುತ್ತೆ. ಹಾಗಾಗಿ ಈ ಮೊಗ್ಗೆಗೆ, ಈ ಸೀಸನಿದು ಮೊಗ್ಗೆಗೆ ಹುಳ ಬಂದರೆ ಕವಲೊಡೆದ ಬಂದ ಕುಡಿಯಲ್ಲಿ ಸಹ ಹುಳ ಇರ್ತದೆ. ಹಾಗಾಗಿ ಲಾಸ್ ಆಗ್ತದೆ. ಇನ್ನೊಂದು ಇದರದ್ದು ವಿಶೇಷತೆ ಅಂತ ಹೇಳಿದರೆ, ಇದ್ರ ಗೆಲ್ಲುಗಳು ನೋಡಿದರೆ ನಿಮಗೆ ಗೊತ್ತದೆ, ಅಬ್ಬರವಾಗಿ ಬೆಳ್ಕೊಂಡಿರ್ತದೆ. ಶಂಕರಪುರ ಮಲ್ಲಿಗೆ ಚಿಕ್ಕದಾಗಿ ಬೆಳೀತದೆ, ಯಾವುದೇ ಕಾರಣಕ್ಕೂ ದೊಡ್ಡದಾಗಿ ಬೆಳೆಯೋದಿಲ್ಲ. ಇದು ಮ್ಯಾಂಗ್ಳೂರ್ ಮಲ್ಲಿಗೆ ನೋಡಿ, ಇದನ್ನು ನೋಡಲಿಕ್ಕೆ ಅಷ್ಟು ಖುಷಿ ಆಗ್ತದೆ. ಪಚ್ಚೆಯಾಗಿ ತುಂಬ ಚೆಂದ ಕಾಣ್ತಾ ಉಂಟು. ನನಗೆ ಇದರಿಂದ ತುಂಬ ಒಳ್ಳೆಯದೇ ಅನಿಸ್ತದೆ. ನನಗೆ ಇದರಲ್ಲಿ ಹೂವಿದ್ರೆ ಕೊಯ್ಲಿಕ್ಕೆ ಸಹ ಒಳ್ಳೆಯದಾಗಿ ಅನಿಸ್ತದೆ, ಮತ್ತು ಕಟ್ಟಲಿಕ್ಕೆ ಸಹ ತುಂಬ ಖುಷಿಯಾಗುತ್ತೆ. ಹಾಗೂ ಇದರದ್ದು ಕೇರೆ ಬಳ್ಳಿಯನ್ನು ಕಟ್ ಮಾಡಿದಾಗ ತುಂಬ ಚಿಗುರು ಬಂದು ಒಳ್ಳೆಯ ರಿಸಲ್ಟ್ ಕೊಡುತ್ತೆ ನಮಗೆ. ನಾವು ಕೇರೆ ಬಳ್ಳಿಯನ್ನು ಕಟ್ ಮಾಡದೇ ಇದ್ದರೆ ಮಾತ್ರ ನಮಗೆ ಒಳ್ಳೆಯ ರಿಸಲ್ಟ್ ಕೊಡೋದಿಲ್ಲ. ಹಾಗಾಗಿ ನೀವು ಯಾರು ಕೂಡ ಟೆನ್ಷನ್ ಮಾಡಬೇಕಾಗಿಲ್ಲ. ನಿಮಗೆ ಯಾವುದು ಬೇಕು, ಇಲ್ಲ ನಾನು ಕಾಪಾಡ್ಕೊಳ್ತೇನೆ ಮೊಗ್ಗೆಗಳನ್ನು, ನಾನು ಮದ್ದನ್ನು ಸ್ಪ್ರೇ ಮಾಡ್ತೇನೆ ಅನ್ನೋದಾದರೆ ಶಂಕರಪುರ ಮಲ್ಲಿಗೆಯನ್ನು ಹಾಕಿ. ಇಲ್ಲ ನಮಗೆ ತುಂಬ ಪ್ರಾಬ್ಲಮ್ ಇದೆ ಜಾಗದಲ್ಲೆಲ್ಲ, ನಮಗೆ ಮಾಡಲಿಕ್ಕೆ ಕಷ್ಟ ಅಂತ ಹೇಳಿದರೆ ನೀವು ಮ್ಯಾಂಗ್ಳೂರ್ ಮಲ್ಲಿಗೆ ಹಾಕಿ, ಎಂಥ ಪ್ರಾಬ್ಲಮ್ ಇಲ್ಲ. ಹಾಗಾಗಿ ನಾನು ನಿಮಗೆ ಸಜೆಸ್ಟ್ ಮಾಡೋದು ಮ್ಯಾಂಗ್ಳೂರ್ ಮಲ್ಲಿಗೆ ಸಹ ಒಳ್ಳೆಯದಾಗ್ತದೆ, ಒಳ್ಳೆ ಮೊಗ್ಗೆ ಬರ್ತದೆ, ತುಂಬ ದಪ್ಪ ದಪ್ಪ ಬರ್ತದೆ. ಕಟ್ಟಿದರೆ ಸಹ ಒಳ್ಳೆ ಇದು ಬರ್ತದೆ. ಶಂಕರಪುರ ಮಲ್ಲಿಗೆ ಚಿಕ್ಕದಿರ್ತದೆ. ಅದು ನನಗೆ ನಿಜ ಹೇಳಿದೆ, ನನಗೆ ಮಾರಲಿಕ್ಕೆ ಸಹ ಇಷ್ಟ ಆಗೋದಿಲ್ಲ. ಅಂಗಡಿಯವರು ಏನು ಹೇಳ್ತಾರೇನೋ ಅಂತ, ಆ ಥರ ಒಂದು ಬೇಜಾರಾಗುತ್ತೆ. ಕಟ್ಟೆಯವರು ಏನು ಹೇಳ್ತಾರೇನೋ ಅಂತೇಳಿ. ಅದು ತೆಗಿಯದೇ ಇದ್ದರೆ ಸಹ ಪ್ರಾಬ್ಲಮ್ಮೇ, ತೆಗಿಲಿಲ್ಲ ಅಂಥೇಳಿ. ಇದ್ದು ಸಹ ತೆಗಿಲಿಲ್ಲ ಹೇಳಿ, ತೆಗೆದು ಕಟ್ಟಿ ಕೊಡಲಿಕ್ಕೆ ಒಂಥರ ಬೇಜಾರಾಗ್ತದೆ. ಹಾಗಾಗಿ ಇದು ನೋಡಿ ಶಂಕರಪುರ ಮಲ್ಲಿಗೆ, ಇದು ನೋಡಿ ಶಂಕರಪುರ ಮಲ್ಲಿಗೆ ನೋಡಿದ್ರಲ್ಲ, ಕೆಂಪಾಗಿದೆ ನೋಡಿ. ಇದು ಮ್ಯಾಂಗ್ಳೂರ್ ಮಲ್ಲಿಗೆ ಹಸಿರುಂಟು. ಇದು ನೋಡಿ ಶಂಕರಪುರ ಮಲ್ಲಿಗೆ. ನಾನು ನಿಮಗೆ ಎಂತ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಶಂಕರಪುರ ಮಲ್ಲಿಗೆ ಬೇಗ ಕೆಂಪಾಗ್ತದೆ. ಯಾವ ಇದು ಅಂತ ನನಗೆ ಅರ್ಥನೇ ಆಗ್ತಾಯಿಲ್ಲ. ಕೆಂಪು ಇರ್ತದೆ. ಬೇರೆ ನಮ್ಮ ಮನೆಯಲ್ಲಿ ಮಾತ್ರ ಅಲ್ಲ, ಬೇರೆಯವ್ರ ಮನೆಯಲ್ಲಿ ಸಹ ಹಾಗೆಯೇ ಕೆಂಪು ಇರ್ತದೆ. ಈ ಒಂದು 2-3 ವರ್ಷದಿಂದ ಆ ಥರ ರೋಗನ ಏನೋ ಗೊತ್ತಿಲ್ಲ ನನಗೆ. ನಾನು ಫಸ್ಟು ಮಲ್ಲಿಗೆ ಗಿಡ ಹಾಕಿದಾಗ ಒಬ್ಬರು ಸಜೆಸ್ಟ್ ಮಾಡಿದರು ನನಗೆ, ಇದು ನಿಮಗೂ ಒಳ್ಳೆಯದಿಲ್ಲ ಮಲ್ಲಿಗೆ ಗಿಡ, ನಾನು ಬೇರೆ ಕೊಡ್ತಿದ್ದೆ ಅಂತ ಹೇಳಿದರು. ಅವ್ರು ಗಿಡ ಕೂಡ ಕೊಟ್ಟಿದ್ದರು ನನಗೆ, ಒಳ್ಳೆ ಗಿಡ ಸಹ ಆಗಿತ್ತು ಅವ್ರು ಕೊಟ್ಟ ಮೇಲೆ. ಪಾಪ ಅವರದ್ದು ಗಿಡ ಎಲ್ಲ ಸತ್ತೋಗಿದೆ. ಅವರು ಇವಾಗ ಹೇಳ್ತಾರೆ, ಮ್ಯಾಂಗ್ಳೂರ್ ಮಲ್ಲಿಗೆ ಆದ್ರೂ ಪರವಾಗಿಲ್ಲ, ನನಗೆ ಗಿಡ ಕೊಡಿ, ನನಗೆ ಇದು ರೋಗ ಬಂದು ಹಾಳು ಮಾಡ್ಕೊಳ್ಳೋಕ್ಕಿಂತ ನನಗೆ ಹೂ ಕಡಿಮೆ ಸಿಕ್ಕಿದ್ರೂ ಪರವಾಗಿಲ್ಲ, ನನಗೆ ಮ್ಯಾಂಗ್ಳೂರ್ ಮಲ್ಲಿಗೆನೇ ಕೊಡಿ ಅಂತ ಹೇಳಿದರು. ಅದಕ್ಕೋಸ್ಕರ ನಾನು ಹೇಳ್ತೇನೆ, ಅವರು ಅಷ್ಟು ಎಕ್ಸ್ಪೀರಿಯೆನ್ಸ್ ಇದ್ದವರೇ ಹಾಗೆ ಹೇಳುವಾಗ ನಾವು ಸಹ ಯೋಚನೆ ಮಾಡಬೇಕು, ನಮಗೆ ಯಾವುದನ್ನು ಮೇಂಟೈನ್ ಮಾಡಲಿಕ್ಕೆ ಆಗತ್ತೆ ಅಂಥೇಳಿ. ಇದರದ್ದು ವಿಶೇಷತೆ ನೋಡಿ, ಎಷ್ಟು ಗೊಂಚಲು ಹೂ ಬರುತ್ತೆ. ಇದು ಆ್ಯಕ್ಚುಲಿ ಮ್ಯಾಂಗ್ಳೂರ್ ಮಲ್ಲಿಗೆ. ನನಗೆ ಇದರಿಂದ ರಿಸಲ್ಟ್ ಒಳ್ಳೆ ಸಿಕ್ಕಿದೆ, ಏನು ತೊಂದರೆ ಇಲ್ಲ. ಅದರಲ್ಲಿ ಹೇಗೆ ಮೊಗ್ಗೆ ಬರುತ್ತೆ, ಇದರಲ್ಲಿ ಕೂಡ ಹಾಗೆ ಬರ್ತಾ ಉಂಟು ನೋಡಿ, ತುಂಬ ಬರ್ತಾ ಉಂಟು, ಎಂಥ ಪ್ರಾಬ್ಲಮ್ ಇಲ್ಲ. ಅದರಲ್ಲಿ ಸಹ ಬರ್ತಾ ಉಂಟು, ಅದೆಲ್ಲ ಹಾಳಾಗ್ತಾ ಉಂಟು. ಆದರೆ ಅದರಲ್ಲಿ ಒಂದಷ್ಟು ಬರುವುದಿಲ್ಲ ನನಗೆ. ಹಾಗಾಗಿ ನಿಮ್ಮ ಹತ್ರ ಹೇಳ್ತಿದ್ದೇನೆ ನೋಡಿ, ಇದೆಲ್ಲ ಮ್ಯಾಂಗ್ಳೂರ್ ಮಲ್ಲಿಗೆನೇ. ನನಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಇನ್ನೇನಾದರೂ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೇನೆ, ಮತ್ತು ಸಾಧ್ಯ ಆದರೆ ವಿಡಿಯೋ ಮಾಡ್ತೇನೆ. ನನಗೆ ಗೊತ್ತಿರೋದು ಇಷ್ಟೇ ಹೇಳಿದ್ದೇನೆ ನಾನು.
ಬೇರೆ ಏನು ನನಗೆ ಐಡಿಯಾ ಬರಲಿಲ್ಲ ಹೇಳಲಿಕ್ಕೆ. ಹಾಗಾಗಿ ಹಾಗೂ ನನ್ನ ಚಾನಲನ್ನು ಯಾರೆಲ್ಲ ಹಾಗೆ ನೋಡ್ತಾ ಇದ್ದೀರಾ, ದಯವಿಟ್ಟು ನನಗೊಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸಬ್ಸ್ಕ್ರೈಬ್ ಮಾಡಿದ್ರೂ ನನಗೂ ಸಪೋರ್ಟ್ ಆಗುತ್ತೆ, ಮತ್ತು ಕಮೆಂಟ್ ಮಾಡಿದರೆ ನನಗೆ ಕಂಟೆಂಟ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಥ್ಯಾಂಕ್ ಯು. ಬಾಯ್.